ಪ್ರೈಸ್ ಅಲ್ಲ. Praise the Lord. ಈ ಒಳ್ಳೆ ಸಮಯಕ್ಕಾಗಿ ದೇವರನ್ನು ಸ್ತುತಿಸುವವರಾಗಿದ್ದೇನೆ. In this time we are praying to the God. ದೇವರು ಈ ಸಮಯದಲ್ಲಿ ಅದ್ಭುತವಾಗಿ ನಮ್ಮನ್ನು ಸಂಧಿಸುವ ದೇವರಾಗಿದ್ದಾರೆ. God, in this time we are all came here for the prayer. ಬೈಬಲ್ ಅಲ್ಲಿ ಹೇಳಲ್ಪಟ್ಟಿದೆ, In Bible God has said, ಆದಾಮ್ ಅವಳನ್ನು ಸಂಜೆ ತಂಗಾಳಿಯಲ್ಲಿ ಸಾಯಂಕಾಲ ಹೊತ್ತು ದೇವರು ಸಂಧಿಸ್ತಿದ್ರು. in the Adam and Hawa evening time God is talking to them. ಈ ಸಮಯದಲ್ಲಿ ದೇವರನ್ನು ಸಂಧಿಸುವಂತೆ ದೇವರ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. Evening we are talking about the God so that we are happy. ಈ ಬೈಬಲ್ ಅಲ್ಲಿ ಹೇಳಲ್ಪಟ್ಟಿದೆ, In Bible they said, ಯೇಸು ಸ್ವಾಮಿ ನಮ್ಗೆ ಎಲ್ಲವನ್ನು ಕೊಡುವ ದೇವರಾಗಿದ್ದಾರೆ. Jesus Christ is giving everything to us. ಏನು ಬೇಕಾದ್ರೂ ಕೊಡ್ತಾರಂತೆ. Whatever we ask, it will ಯಾವ give. ತರ ಕೊಡ್ತಾರೆ? How He will give. ಕೆಲವು ವಾಕ್ಯಗಳನ್ನು ನಾವು ನೋಡೋಣ. We'll see in some words how they give. ಯೋಹಾನ್ ಸುವಾರ್ತೆ ಪತ್ರಿಕೆ In Johann, John chapter. In John chapter 15ನೇ ಅಧ್ಯಾಯ 15 verse 7ನೇ ವಾಕ್ಯ. 7. John chapter 15 verse 7. ನೀವು ನನ್ನಲ್ಲಿಯೂ Your words in me, ನನ್ನ ವಾಕ್ಯವು your words me. ನಮ್ಮಲ್ಲಿ ನೆಲೆಗೊಂಡಿದ್ದರೆ The words it should be in with us. ಏನು ಬೇಕಾದರೂ Whatever we asked, ಬೇಡಿಕೊಂಡರೆ ಅದು ನಿಮಗೆ ದೊರಕುವುದು ಅಂತಿದೆ. what we ask, God gives us. ಅಂದ್ರೆ ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಂಡಿರ್ಬೇಕಂತೆ ದೇವ ಮಕ್ಕಳು. God's words should be in our mind and in our heart. ಕೆಲವರಿಗೆ ದೇವರ ವಾಕ್ಯ ಹೃದಯದಲ್ಲಿ ನೆಲೆಗೊಂಡಿರಲ್ಲ. For many people, the words of God will not be. ಆದ್ರೆ ದೇವರ ಹತ್ರ ಎಲ್ಲಾನು ಬೇಡ್ಕೊಂತ ಇರ್ತಾರೆ. With God, everything they are all asking. ಆದ್ರೆ ಈ ವಾಕ್ಯದಲ್ಲಿ ಏನು ಹೇಳಲ್ಪಟ್ಟಿದೆ? In ಸತ್ಯವೇದ this sentence, what that has said, ನೀವು ನನ್ನಲ್ಲಿಯೂ your words in me, ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ. my words should be in you. ಅಂದ್ರೆ ಇಲ್ಲಿ ಎರಡು ತರದ ನೆಲೆಗೊಂಡಿರ್ಬೇಕಂತೆ ನಾವು. Here we should two types of we should be believed. ಒಂದು, ನೀವು ನನ್ನಲ್ಲಿ. One, you are with me. ಅಂದ್ರೆ ದೇವರಲ್ಲಿ ನಾವು ನೆಲೆಗೊಂಡಿರ್ಬೇಕು ಫಸ್ಟ್. We should listen to the God's words first. ಆಮೇಲೆ ದೇವರ ವಾಕ್ಯದಲ್ಲಿ ನೆಲೆಗೊಂಡಿರಬೇಕು. Afterwards we have to God's sentence. ಕೆಲವರು ದೇವರಲ್ಲೂ ನೆಲೆಗೊಂಡಿರಲ್ಲ. Many people will not believe God also. ಆ ವಾಕ್ಯದಲ್ಲೂ ನೆಲೆಗೊಂಡಿರಲ್ಲ. Many people will not believe the words also. ಕೆಲವು ವಿಶ್ವಾಸಿಗಳು ದೇವರಲ್ಲಿ ನೆಲೆಗೊಂಡಿರ್ತಾರೆ. Some people believers will pray for a God. ಆದ್ರೆ ದೇವರ ಹತ್ರ ಮೊರೆ ಇಡ್ತಾ ಇರ್ತಾರೆ. They will be praying with a God. ಕೆಲವು ವಿಶ್ವಾಸಿಗಳು ವಾಕ್ಯದಲ್ಲಿ ನೆಲೆಗೊಂಡಿರ್ತಾರೆ. In some people will believe in the word ಆದ್ರೆ ದೇವರ ಹತ್ರ ಬೇಡ್ಕೊಂತಾನೆ ಇರ್ತಾರೆ. and will be praying with the ಈ God. ವಾಕ್ಯದಲ್ಲಿ ಏನ್ ಹೇಳ್ಪಟ್ಟಿದೆ? ಯೇಸು ಸ್ವಾಮಿ In this words, what God Jesus is saying, ನೀವು ನನ್ನಲ್ಲಿಯೂ you are in me, ನನ್ನ ವಾಕ್ಯವು my sentence ನಿಮ್ಮಲ್ಲಿಯೂ will in you ನೆಲೆಗೊಂಡಿದ್ದರೆ should be in the mind heart. ಏನು ಬೇಕಾದರೂ Whatever you ask, ಏನು ಬೇಕಾದರೂ whatever you ask, ಬೇಡಿಕೊಂಡರು praying, ಅದು ನಿಮಗೆ ದೊರಕುತ್ತದೆ. that will God will bless you and give you. ನನ್ನ ಪ್ರೀತಿಯ ದೇವ ಮಕ್ಕಳೇ, My lovely God children, ಯೇಸು ಸ್ವಾಮಿ ಅಂತ ಬೇಡ್ಕೊಂಡ್ರೆ ಯಾಕೆ ಸಿಕ್ಕಿಲ್ಲ ಅಂತ ತಪ್ಪಾದ ಒಂದು ಯಾಕೆ ಬೇಡ್ಕೊಂಡು ಅದು ದೊರಕ್ತಿಲ್ಲ ಅಂತ ಈಗ ನಿಮ್ಗೆ ಅರ್ಥ ಆಗ್ತಾ? if you are praying also, what you are not achieving, your prayer is not getting fulfilled. Now you have understood. ಒಂದು 2 ಫ್ಯಾಮಿಲಿ ನಮ್ಮ ಸಭೆಗೆ ಬರ್ತಾ ಇದ್ರು. 2 families are coming in our church. ಅವರು ಸಭೆಗೆ ಬಂದು ನನಗೇನು ಆಗಿಲ್ಲ ಅಂತ ಹಿಂದಕ್ಕೆ ಹೊರಟೋದ್ರು. They are coming to church and they are saying nothing miracle, I am believing nothing miracle is coming to me. ಆದ್ರೆ ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, In this verse we are saying, ಫಸ್ಟ್ ದೇವರಲ್ಲಿ ನೆಲೆಗೊಂಡಿರ್ಬೇಕಂತೆ. first we have to believe in the God. ಆಮೇಲೆ ದೇವರ ವಾಕ್ಯದಲ್ಲಿ ನೆಲೆಗೊಂಡಿರ್ಬೇಕು. Afterwards in the Lord's sentence. ಎರಡನ್ನೂ ನಾವು ಫಾಲೋ ಮಾಡುವಾಗ When we follow both of these, ಏನು ಬೇಕಾದ್ರೂ ಬೇಡ್ಕೊಂಡು whatever you ask in the name of ಅದು God, ನಿಮಗೆ ದೊರಕುತ್ತದೆ ಅಂತ that will get for you. ನನ್ನ ಪ್ರೀತಿಯ ದೇವ ಮಕ್ಕಳೇ, My lovely God ಪ್ರೋಗ್ರಾಮ್ disciples, ಯಾರ್ಯಾರು ನೋಡ್ತಾ ಇದ್ದೀರೋ, the program who are all seeing this program, ದೇವರಲ್ಲಿ ನೆಲೆಗೊಂಡಿದ್ದರೆ believe the God, ದೇವರ ಹತ್ರ ಬೇಡ್ಕೊಳ್ಳಿ. pray with the God, ವಾಕ್ಯದಲ್ಲಿ ನೆಲೆಗೊಂಡಿದ್ದರೆ with the God words, ಅದು ದೇವರ ಹತ್ರ ಬೇಡ್ಕೊಳ್ಳಿ. pray with the God. ಒಂದು ವೇಳೆ ನಿಮ್ಮಲ್ಲಿ ನೆಲೆಗೊಂಡಿಲ್ಲ ಅಂದ್ರೆ, If you are not believing it, ವಾಕ್ಯದಲ್ಲಿ ನೆಲೆಗೊಂಡಿಲ್ಲ ಅಂದ್ರೆ, if you are not believing in sentence also, ಪ್ರೋಗ್ರಾಮ್ ಮುಖಾಂತರ ನೀವು ಒಪ್ಪಿಸ್ಕೊಡಿ. in this program you pray with the God. ದೇವರೇ, God, ಎಸಪ್ಪ, ನಾನು ನಿನ್ನಲ್ಲಿಯೂ ನಿನ್ನ ವಾಕ್ಯದಲ್ಲಿಯೂ I am in you and in your words. ನಿನ್ನ ಮೇಲೆ ನೆಲೆಗೊಳ್ತೇನೆ. Hereafter I will listen and I will be prayed. ನೆಲೆಗೊಳ್ಳೋದು ಅಂದ್ರೆ ಅದೊಂದು ವಾಕ್ಯದ ಅರ್ಥ ಇದೆ.
When we listen to God's word, there is a one meaning. ಒಂದು ಟ್ರೀ ಇರುತ್ತೆ, One tree it will be. ಅದು ಒಂದು ಪಾಠದಿಂದ ಇನ್ನೊಂದು ಪಾಠಕ್ಕೆ ನೀವು ಚೇಂಜ್ ಮಾಡಿದ್ರೆ ಅದು ಬೆಳೆಯುತ್ತಾ? If you will be changing from one pot to another, the tree will grow or the plant will grow. ಅದು ಫಲ ಕೊಡುತ್ತಾ? It gives any seeds. ಅದು ಬೆಳೆಯುತ್ತಾ? It will grow. ಇಲ್ಲ, ಬೆಳೆಯಕ್ಕೆ ಸಾಧ್ಯ ಇಲ್ಲ. No, it will not grow. ಯಾಕಂದ್ರೆ ಒಂದು ಸ್ಥಳದಲ್ಲಿ ನಾವು ನೆಲೆಗೊಂಡಿರಬೇಕು. The tree should be in one place. ಅದೇ ತರ ವಿಶ್ವಾಸಿಗಳು ಸಹ, Like that, same way, the people of Jesus also, ವಿಶ್ವಾಸಿಗಳು ಸಹ ಒಂದು ಸಭೆಯಲ್ಲಿ ನೆಲೆಗೊಂಡಿರಬೇಕು. the people of Jesus also should go for one church. ಕೆಲವರು ಆ ಸಭೆಗೆ ಒಂದು 3 ತಿಂಗಳು, Some people will go other church 3 months, ಇನ್ನೊಂದು 3 ತಿಂಗಳು ಬೇರೆ ಸಭೆ, other 3 months in other church. ಈ ತರ ಅಲ್ಲಿ ಹೋಗ್ತಾ ಇರ್ತಾರೆ. They will go here and there in other churches. ಆದ್ರೆ ಏನು ಫಲ ಕೊಡಕ್ಕಾಗೋದಿಲ್ಲ. So it will not give any result. ಅದಕ್ಕೆ ನಾವು ನೆಲೆಗೊಂಡಿರೋದು ಅರ್ಥ ಇದೇನೆ. So only we should be in one place. ಅದಕ್ಕೆ ನಾವು ದೇವರಲ್ಲಿ ನೆಲೆಗೊಂಡಿರಬೇಕು. So only we should believe in the ಒಂದೇ God. ಸ್ಥಳದಲ್ಲಿ ನೆಲೆಗೊಂಡಿರಬೇಕು. We should stand in ಅದೇ ತರ one side. ದೇವರ ಸಮ್ಮುಖದಲ್ಲಿ ನಾವು ಬೇಡಿಕೊಳ್ಳೋಣ. So that we pray to that. ನನ್ನ ಪ್ರೀತಿಯ ದೇವ ಮಕ್ಕಳೇ, My lovely God is children. ಯಾರ್ಯಾರು ನಿನ್ನಲ್ಲಿಯೂ ನಿನ್ನ ವಾಕ್ಯದಲ್ಲಿ ನೆಲೆಗೊಂಡದಿದ್ದಾರೆ, Who are God words and prayer both in the. ಈ ದಿನ ವಾಕ್ಯಕ್ಕೆ ಒಪ್ಪಿಸಿಕೊಡುವಂತೆ ಸಹಾಯ ಮಾಡು. Today I am asking to you. ಇನ್ನು ಮೇಲೆ ಈ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟು Hereafter I will give the words, God given words I will pray. ನಿನ್ನಲ್ಲಿಯೂ ನಿನ್ನ ವಾಕ್ಯದಲ್ಲಿಯೂ In you and your words. ಆ ವಾಕ್ಯದಲ್ಲಿ ನೆಲೆಗೊಂಡು In the words I will be ಎಲ್ಲವನ್ನೂ stick on, ಕೊಡುತ್ತೇನೆ ಅಂತ ಹೇಳಿದೀಯ ದೇವರೇ. and everything I will give, said the Lord. ಅಪ್ಪ, ಈ ಕಾರ್ಯಕ್ರಮ ಯಾರ್ಯಾರು ನೋಡ್ತಿದ್ದಾರೋ, The program who are seeing this program today, ಅಪ್ಪ ಅವ್ರ ಕುಟುಂಬದಲ್ಲಿರುವ ಎಲ್ಲ ಅಗತ್ಯವನ್ನು ಸಲ್ಲಿಸಿಕೊಡುತ್ತೆ. what are the needs of a family, please give everything to them. ಅಪ್ಪ, ಒಂದು ವೇಳೆ ಅನಾರೋಗ್ಯ ಇದ್ರೆ ಅನಾರೋಗ್ಯದಿಂದ ಬಿಡಿಸು ದೇವರೇ. If they have unhealthy problem, give a healthy health. ಸಾಲ ಬಾಧೆ ಇದ್ರೆ ಸಾಲ ಬಾಧೆಯಿಂದ ಬಿಡಿಸು ದೇವರೇ. The people who has a financially problem, please give a good finance. ಯಾಕಂದ್ರೆ ಬೈಬಲ್ ಅಲ್ಲಿ ಹೇಳಲ್ಪಟ್ಟಿದೆ, In Bible they said, ಏನು ಬೇಡಿಕೊಂಡರೂ ನಾನು ಕೊಡುವುದಾಗಿ ಅಂತ ಹೇಳಿದ್ದೀನಿ. whatever you ask in the name of Jesus, He will give.